ಇದು ಪ್ರಾಬ್ಲಮ್ಮು ಇವರೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಅದರಿಂದ ಏನು ತೊಂದರೆ ಇಲ್ಲ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಜೊತೆಗೆ ಯಾವಾಗ ರೈಸ್ ಮಾಡಿದಲ್ಲ ತಿರುಗಿ ವಾಪಸ್ ಕಮ್ಮಿ ಮಾಡಲೇಬೇಕು ಎಲ್ಲ ಸಿಕ್ಕಿದಾಗ. ಅದು ಮಾಡದೇ ಇದ್ದಿದ್ರೆ ಅವ್ರಿಗೆ ಅವಮಾನ. ಅದು ಯಥಾವತ್ತಾಗಿ ಎಲ್ಲ ನಾರ್ಮಲ್ ರೇಟ್ ಬರ್ತದಂತ ಅನ್ಸುತ್ತೆ ಸರ್. ನಾರ್ಮಲ್ ರೇಟ್ ಬಂದೇ ಬರುತ್ತೆ. ಗ್ಯಾಸ್ ಎಲ್ರಿಗೂ ಸಿಕ್ಕೇ ಸಿಗುತ್ತೆ, ಬೇಕಾದಷ್ಟು ಗ್ಯಾಸ್ ಇದೆ. ಇವಾಗ 2 ಶಿಪ್ ಲೋಡ್ ಬರ್ತಾ ಇದೆ, ಅದು ಸೇರ್ತಾ ಇದೆ. ಅವಾಗ ನಮಗೇನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ. ಮೋದಿ ಈಸ್ ಹ್ಯಾಂಡ್ಲಿಂಗ್ ವೆರಿ ನೈಸ್ಲಿ. ಜೈಶಂಕರ್ ಆ್ಯಂಡ್ ಮೋದಿ, ಥ್ಯಾಂಕ್ಸ್ ಫಾರ್ ದಟ್. ಒಂದಷ್ಟು ಐಟಮ್ಸ್ಗಳು ಈಗ ಹೋಟೆಲ್ಗಳಲ್ಲಿ ಸಿಗ್ತಾ ಇಲ್ಲ. ಎಲ್ಲ ಒಂದಷ್ಟು ಹೋಟೆಲ್ಗಳಲ್ಲೂ ಎಲ್ಲ ಐಟಮ್ ಕೊಡೋಕೆ ಅವ್ರಿಗೂ ಆಗ್ತಾ ಇಲ್ಲ. ಸೊ ಅದು ಅವ್ರ ಮಿಸ್ಟೇಕ್. ಅದು ಮುಂಚೆನೇ ಅವರು ಆಲ್ಟರ್ನೇಟಿವ್ ಇಟ್ಕೋಬೇಕಾಗಿತ್ತು. ಅವರು ಯಾವಾಗಲೂ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಅದು ಅವ್ರ ಮಿಸ್ಟೇಕ್. ಅದು ಅವರು ಇವಾಗೆಲ್ಲರೂ ಒಲೆ ಸರ್ವಿಸ್ ಸೌದೆಯಲ್ಲಿ ಶುರು ಮಾಡಿದ್ದಾರೆ. ಇದೇ ಮುಂಚೆ ಮಾಡಿದರೆ ಇನ್ನೂ ಇದಾಗಿರೋದು. ಕರೆಕ್ಟ್ ಸರ್. ಈಗ ಒಂದು ರೇಟ್ಗಳನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. 5 to 10 rupees ಜಾಸ್ತಿ ಆಗಿದ್ದಾವೆ ನಾರ್ಮಲ್ ಸೈಕಲ್ಸ್. ಜೊತೆಗೆ ಏನಂತಂದರೆ ನಾವು ಕೇಳಿರುವಂಥ ಐಟಮ್ಗಳು ಎಲ್ಲವೂ ಸಿಗಲ್ಲ ಈಗ ಹೋಟೆಲ್ಗಳಲ್ಲಿ. ಏನು ಹೇಳ್ತೀರಾ? ಅದೇ ಏನಾಗಿದೆ, ಹೋಟ್ಲಲ್ಲಿ ಮೊದಲು ಒಂದು 10-15 ಐಟಮ್ ಮಾಡ್ತಿದ್ರೆ ಒಂದು 5 ಐಟಮ್ ಕಡಿಮೆ ಆಗಿದೆ. ಎಸ್ಪೆಷಲಿ ದೋಸೆ, ತವಾ ಮೇಲೆ ಮಾಡೋವಂಥ ಐಟಮ್ ಎಲ್ಲ ಕಡಿಮೆ ಮಾಡಿದ್ದಾರೆ. ಈ ಪಲಾವು, ಚಿತ್ರಾನ್ನ, ಮೊಸರನ್ನ, ಉಪ್ಪಿಟ್ಟು ಇಂಥವೆಲ್ಲ ಸಿಗ್ತಾಯಿದೆ. ಬಟ್ ಏನು ಮಾಡೋಕ್ಕಲ್ಲ, ಈ ಥರ ಪರಿಸ್ಥಿತಿ ಇದ್ದಾಗ ವಿ ಶುಡ್ ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ. ಈಗ ರೇಟ್ ಜಾಸ್ತಿ ಆಗಿದೆ ಸರ್. ಇನ್ನೊಂದು ಚಟ್ನಿ ತೊಗೊಂಡ್ರೆ ಸಾಂಬಲ್ ಸಿಗಲ್ಲ, ಸಾಂಬಾರು ತೊಗೊಂಡ್ರೆ ಚಟ್ನಿ ಸಿಗಲ್ಲ, ಆ ರೀತಿ ಆಗ್ತಾ ಇದೆ. ಏನೋ ಒಂದು 5 to 10% ರೇಟ್ ಇನ್ಕ್ರೀಸ್ ಆಗಿದೆ ಗ್ಯಾಸ್ ಶಾರ್ಟೇಜ್ ಇರೋದ್ರಿಂದ. ಬಟ್ ಏನೋ ವಾರ್ ನಿಂತಿದ ತಕ್ಷಣ ಇಮಿಡಿಯಾಗಿ ಎಲ್ಲ ಸರಿಯಾಗತ್ತೆ. ಯಾಕಂದರೆ ಅದು ಸ್ಟ್ರೈಟ್ ಆಫ್ ಆರ್ಮೋಸ್ ಅಂತ ಇದೆಯಲ್ಲ, ಅಲ್ಲಿಂದ ಬರಬೇಕಾದ್ರೆ ಇದು ಬರ್ತಾಯಿಲ್ಲ ಶಿಪ್ಗಳು. ನೆನ್ನೆನೋ 2 ಶಿಪ್ ಬಂದಿದೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ 40-45 ಮೆಟ್ರಿಕ್ ಟನ್ ಅಷ್ಟು. ಅದು ಬಂದರೆ ಒಂದು ದಿನದ ರಿಕ್ವೈರ್ಮೆಂಟ್ ಒಂದು ಶಿಪ್ ಬಂದರೆ. ಸೊ ಸುಧಾರಿಸ್ಬೋದು ಅನಿಸುತ್ತೆ. ಬಟ್ ವಾರ್ ನಿಂತರೆ ಎಲ್ಲ ಸರಿಯಾಗತ್ತೆ ಅಲ್ಲಿವರೆಗೂ. ಬಟ್ ಇಂಡಿಯಾ ವೇರ್ ವೆರಿ ಸೇಫ್, ಏನೂ ತೊಂದರೆ ಇಲ್ಲ. ಅಲ್ಲಿ ಮಿಡ್ಲ್ ಈಸ್ಟ್ ನೋಡಿದ್ರೆ ಅವ್ರು ತೊಂದರೆ ನೋಡಿದ್ರೆ ನಮ್ದು ಏನೂ ಇಲ್ಲ. ಸಮ್ ವಿ ಶುಡ್ ಮ್ಯಾನೇಜ್ ಅಂಡ್ ವಿ ಶುಡ್ ಗೆಟ್. ರಾಜೇಶ್ ಅಂತ ಮಾಡಿದ್ರಲ್ಲ, ಎಲ್ಲ ಬರುತ್ತೆ ಈಚೆ ಸಿಲಿಂಡರ್ಗಳು. ಏನು ದೊಡ್ಡ ಎನ್ಫೋರ್ಸ್ ಮಾಡ್ದೇ ನೀವು ಏನು ಮಾಡ್ತೀನಿ, ನಿಮ್ಮ ಸಿಲಿಂಡರ್ ಇದೆ ಅಂದರೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಅಷ್ಟೇ. ರೇಟ್ ಆಗಲೇಬೇಕಲ್ವಾ? ಅಲ್ಲಿಂದ ಬರ್ತಾ ಇದ್ರೆ ಇನ್ನೇನು ಮಾಡ್ತೀರಾ? ರೇಟ್ ಆಗಲೇಬೇಕು, ಹೊಡೆತ ಬೀಳುತ್ತೆ. ಸಬ್ಸಿಡಿ ಕೊಟ್ಟರೆ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಮಾಡಬೇಕು, ಇದು ಜಾಸ್ತಿ ಮಾಡಬೇಕು, ಎಲ್ಲ ಒಂದೇ ಅಲ್ವಾ? ಎಲ್ಲರ ಮೇಲೂ ಹೊರೆ ಬೀಳುತ್ತೆ.